भारत देश हा धर्मप्रधान देश आहे. इथे राहणाऱ्या प्रत्येक माणसासाठी धर्मच जीवनाचा आधार आहे असा विश्वास ठेवून हा देश पुढे आला आहे. त्यामुळे येथे धर्मजागृती होणे अत्यावश्यक आहे असे आवाहन श्रीशैल जगद्गुरू डॉक्टर चन्नसिद्धाराम स्वामीजी यांनी केले. येड्डूर येथील वीरभद्रेश्वर मंदिराच्या महाकुंभाभिषेक, लक्षदीपोत्सव, कृष्णारती व पुरंदर महामेळा निमित्ताने आयोजित भद्रकाली वीरभद्रेश्वर कल्याण महोत्सव तसेच श्री जगद्गुरूंच्या संचार धर्मजागृती रथयात्रेला हिरवा झेंडा दाखवून चन्नम्मा पुतळ्यास पुष्पार्पण केल्यानंतर ते बोलत होते. ಇತ್ತೀಚೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಸನ್ಮಾನ್ಯ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಲಿಂಗೈಕ್ಯರಾದ ನಂತರ ಆ ಸ್ಥಾನ ತೆರವಾಗಿತ್ತು. ಇಲ್ಲಿಯವರೆಗೆ ಹಂಗಾಮಿ ಅಧ್ಯಕ್ಷರಾಗಿ ಆ ಕಾರ್ಯಭಾರವನ್ನು ನೆರವೇರಿಸ್ತಾ ಬಂದಿರುವಂತಹ ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ಈಗಾಗಲೇ ಪ್ರಧಾನ ಕಾರ್ಯದರ್ಶಿಯಾಗಿ ಮಹಾಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿರುವಂತಹ ಸಚಿವರೂ ಆಗಿರುವಂತಹ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು ಇವತ್ತು ನಡೆದಿರುವಂತಹ ಮಹಾಸಭೆಯ ಒಂದು ಸಭೆಯಲ್ಲಿ ಅವಿರೋಧವಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರನ್ನು ಪಂಚಪೀಠದ ಎಲ್ಲ ಜಗದ್ಗುರುಗಳ ಪರವಾಗಿ ಅಷ್ಟೇ ಅಲ್ಲ, ನಾಡಿನ ವೀರಶೈವ ಲಿಂಗಾಯತ ಎಲ್ಲ ಮಠಾಧೀಶರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಅವರ ಅವಧಿಯಲ್ಲಿ ಇವತ್ತು ಸಮಾಜ ಒಗ್ಗಟ್ಟಾಗಿ ಸಾಗಬೇಕು, ಸಮಾಜ ಉನ್ನತಿಯತ್ತ ಸಾಗಬೇಕು, ಯಾವುದೇ ಕವಲುದಾರಿಗೆ ಅವಕಾಶ ಇಲ್ಲದಂತೆ ಸಮಾಜವನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಗುರುತರವಾಗಿರುವ ಜವಾಬ್ದಾರಿಯನ್ನು ಈಶ್ವರ್ ಖಂಡ್ರೆ ಅವರು ನಿರ್ವಹಿಸ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ಭರವಸೆಯನ್ನು ಇಟ್ಕೊಂಡು ಅವರಿಗೆ ಎಲ್ಲ ಮಠಾಧೀಶರ ಪರವಾಗಿ ಹಾರ್ದಿಕವಾಗಿರುವಂಥ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. कारंजी मठाचे श्री गुरु सिद्ध स्वामीजी म्हणाले की श्रीशैल जगद्गुरूंच्या नेतृत्वाखाली धर्मजागृती यात्रा सुरू झाली आहे. ಬೆಳಗಾವಿ ನಗರದಲ್ಲಿ ಶ್ರೀಶೈಲ ಜಗದ್ಗುರುವರಿಂದ ಧರ್ಮ ಪ್ರಚಾರ ಕಾರ್ಯಕ್ರಮ ಅಂಗವಾಗಿ ಎಲ್ಲ ಮಠಾಧೀಶರ ಸಹಯೋಗದೊಂದಿಗೆ ಎಲ್ಲ ಭಕ್ತರ ರಾಜಕೀಯ ಮುಖಂಡರ ಸಹಯೋಗದೊಂದಿಗೆ ಇವತ್ತು ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಧರ್ಮ ಜಾಗೃತಿ ಪಾದಯಾತ್ರೆ ಉದ್ಘಾಟನೆ ಆಗ್ತಾಯಿದೆ. ಅದರ ಮೂಲ ಉದ್ದೇಶ ಜನರಲ್ಲಿ ಧರ್ಮ ಜಾಗೃತಿಯನ್ನು ಮಾಡೋದು, ಜಾತಿ ಮತ ಪಂಥ ಭಾಷಣ ಹೋಗಲಾಡಿಸಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಮೂಡಿಸೋದು. ಪ್ರತಿಯೊಬ್ಬರು ಧರ್ಮ ನಡೆಯಬೇಕು, ನಿರ್ವ್ಯಸನಿಗಳಾಗಬೇಕು, ಜನರಲ್ಲಿರುವಂಥ ದುರ್ಗುಣ ದೂರ ಆಗಬೇಕು ಅನ್ನುವ ಉದ್ದೇಶದಿಂದ ಹಳ್ಳಿಗೆ ಹೋಗಿ ತಾಲೂಕು ಮಟ್ಟದಲ್ಲಿ ಹೋಗಿ ಧರ್ಮ ಜಾಗೃತಿಯನ್ನು ಮಾಡಿ ಜನರಲ್ಲಿ ಧರ್ಮ ಭಾವನೆ ಬೆಳೆಸೋದೇ ಈ ಪಾದಯಾತ್ರೆಯ ಮುಖ್ಯ ಉದ್ದೇಶ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು, ಇದು ನಮ್ಮೆಲ್ಲರ ಆಶಯ. यावेळी आमदार गणेश हुक्केरी, महांतेश कौजलगी, उद्योजक बसवप्रसाद जोल्ले, कटकोळ एम चंदरगी येथील श्री वीरभद्र शिवयोगी शिवाचार्य स्वामीजी, बेळगाव हुक्केरी हिरेमठाचे श्री चंद्रशेखर शिवाचार्य स्वामीजी, मुक्तिमठाचे श्री शिवसिद्ध सोमेश्वर स्वामीजी, नूल सुर्गेश्वर मठाचे श्री गुरुसिद्धेश्वर शिवाचार्य स्वामीजी तसेच विविध मठांचे मठाधीश व इतर मान्यवर उपस्थित होते. विनोद कोलकार, KMM मराठी, बेळगाव.